नमः सूर्याय चंद्राय मंगलाय च बुधा गुरु शुक्र शनि वृष राघवे केतवे नमः। श्री रघुकुलाम्बुजचन्द्रं राजीवलोचनं रमणीय गात्रं चारुतर चरित्रं चतुराननविदं भानुवंश विराजितं श्रीरामचंद्र नमस्ते। नमस्ते या कुंदेंदु तुषारहारधवल या शुभ्रवस्त्रान्विते या वीणवरदण्डमण्डितकरा या श्वेतपद्मासं शङ्करे प्रवृत्ते निर्दैवे सदा पूजितं दैवे सदा विजय विनायकने गजमुखने करुणा सागरने विजय विनायकने गजमुखने करुणा सागरने गजमुखने करुणा सागरने हरिघन ब्रह्मनो निन्ननेनु कीर्तुवरो हरिघन ब्रह्मनो निन्ननेनु कीर्तुवरो ಮೋಷಕದೊಡೆಯದ ಗಣೇಶನೇ ಮೋಷಕದೊಡೆಯದ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಗಜಮುಖನೇ ಕರುಣಾ ಸಾಗರನೇ लंबोदरने अंबासुधने लंबोदरने अंबासुधने मुरुगाभरणने एकदंतने मुरुगाभरणने एकदंतने विजय गजमुखने करुणा सागरने गजमुखने करुणा सागरने ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಕಾರ್ಯವೆಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಕಾರ್ಯವೆಲ್ಲ ನಿನ್ನ ನೆನೆದರೆ ಆವ ಕಾರ್ಯವು ವಿಘ್ನಬಾರದಲ್ಲ गजमुखने करुणा सागरने श्रीमद्रमारमण गोविंद आंजनेय वरद गोविंद शनिदेवर पादक्के गोविंद नवग्रहಗಳ ಪಾದಕ್ಕೆ ಗೋವಿಂದ जया नम पार्वती पतये हर हर
ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹಿಳೆಯರಾಗತಕ್ಕಂಥವರು ಕೃಷ್ಣ, ಏ ಕೃಷ್ಣ, ಮುಕುಂದ, ಕೇಶವ, ಅಚ್ಯುತ, ಅನಂತ, ಏ ಭಗವಂತ ಎಂಬರಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನು ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬರಾಗಿ ಯಾವ ಮಹಾಜ್ಞಾನಿಗಳು ಅಪ್ಪಣೆ ಮಾಡಿದ್ದಾರೆ. ಯಾವ ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಜರಾಜ 21 ಲಕ್ಷ. ಈ ರೀತಿಯಾಗಿ ಪರಮಾತ್ಮ 4 ಭಾಗವಾಗಿಟ್ಟಿದ್ದಾನೆ. ಅಂಡಜವೆಂದರೆ ಮೊಟ್ಟೆಯಿಂದ ಹೊಡೆದು ಮರಿಯಾಗ್ತಕ್ಕಂತಹ ಜೀವಿಗಳಿಗೆ ಅಂಡಜವೆಂತಲೂ, ಪಿಂಡಜ ಅಂದರೆ ಹಸು ಮಾನವನ ಗರ್ಭಕೋಶದಿಂದ ಹುಟ್ಟತಕ್ಕಂಥ ಪ್ರಾಣಿಗಳಿಗೆ ಪಿಂಡಜವೆಂತಲೂ, ಜಲಜ ಅಂದರೆ ನೀರಿನಿಂದ ಬೆವರಿಂದ ಉತ್ಪತ್ತಿ ಆಗ್ತಕ್ಕಂಥ ಪ್ರಾಣಿ ಇದೆಯಲ್ಲ ಅದಕ್ಕೆ ಜಲಜ ಅಂತ ಹೇಳ್ತಾರೆ. ಜರಾಜ ಅಂದರೆ ಈ ಪ್ರಪಂಚದಲ್ಲಿ ಬೆಳೀತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜರಾಯುಜ ಎಂಬರಾಗಿ ಸಿಗ್ತಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು? ಅದಕ್ಕೆ ಪುರಂದಾಸೊಬ್ರು ಹೇಳ್ತಾರೆ, ದುರ್ಲಭಂ ಮಾನಸ ಜನ್ಮಂ. ಈ ಮಾನವನ ಜನ್ಮ ಬಹಳ ದುರ್ಲಭವಾದದ್ದು, ಹುಟ್ಟುವುದೇ ಬಹಳ ಕಷ್ಟ. ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದನ್ನ, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ನಮ್ಮಣ್ಣ. ಇವನಿಗಿಂತ ಎತ್ತರವಾದ ಪ್ರಾಣಿವೆ, ಸೂಕ್ಷ್ಮ ಬುದ್ಧಿಯುಳ್ಳ ಪ್ರಾಣಿವೆ, ಬಲಶಾಲಿಯಾದ ಪ್ರಾಣಿವೆ. ಆದರೂ ಕೂಡ ಈ ಮಾನವನನ್ನು ಮಾತ್ರ ದೊಡ್ಡವನುಂಟು. ಏಕೆಂದರೆ ಈ ಮನುಷ್ಯನಿಗೆ ಭಗವಂತ ಒಂದು ಅಪರೂಪವಾದ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ. ಯಾವುದು ಅಂದರೆ ಜ್ಞಾನ. ಆ ಜ್ಞಾನದಿಂದ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸತ್ಯವೇನು, ಅಸತ್ಯವೇನು, ಧರ್ಮವ್ಯಾವುದು, ಅಧರ್ಮವ್ಯಾವುದು, ಕತ್ತಲೆ ಯಾವುದು, ಬೆಳಕೆ ಯಾವುದು ಅರಿತು ಬಾಳ್ತಕ್ಕಂಥ ಶಕ್ತಿಯನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ ಭಗವಂತ. ಮರೆತು ಮಾನವರಾಗರೆ ಹರಿದು ನೀನು ಶರಣನಾಗೋ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಈ ಜ್ಞಾನ ಇರಬೇಕು. ಈ ಜ್ಞಾನ ಅಂತಕ್ಕಂಥದ್ದು ಯಾವ ಅಂಗಡಿಲೂ ಮಾರುವಂಥ ವಸ್ತುವಲ್ಲ, ಯಾವ ಮಾರ್ಕೆಟ್ಗೆ ಹೋದ್ರು ದುಡ್ಡು ಕೊಟ್ಟು ಕೊಂಡ್ಕೊಬರಕ್ಕಾಗಲ್ಲ. ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ಒಂದು ಕಡೆ ಹಿರಿಯರು ಹೇಳ್ತಾರೆ, ದೇಶ ಸುತ್ತಬೇಕೋ, ಕೋಶ ಓದಬೇಕೋ, ದೇಶ ಸುತ್ತಾಡಬೇಕು, ಇಲ್ಲವೇ ಕೋಶವನ್ನು ಓದಬೇಕು. ಆಗ ಮಾನವ ತಾನು ಜ್ಞಾನವಂತನೇ ಆಗ್ತಂತ ಹೇಳಿದ್ದಾರೆ. ಈ ಅಲ್ಪಾಯುಷವಂತ ನಾವುಗಳು ದೇಶ ಸುತ್ತಕ್ಕಾಗಲಿ ಕೋಶವನ್ನು ಓದಕ್ಕಾಗಲಿ ಸಾಧ್ಯವಿಲ್ಲ. ಅಲ್ಪಾಯುಷವಂತ ದಾಸ ನಾವೆಲ್ಲ ಅರ್ಧ ವಯಸ್ಸಿಗೆ ಸತ್ತೋಯ್ತೀವ. ಅಲ್ಪಾಯುಷು ಅಂದರೆ ಈ ಯುಗದಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಆಯಸ್ಸು ಬಹಳ ಕಡಿಮೆ. ಎಷ್ಟು ಆಯಸ್ಸನ್ನು ಕೊಟ್ಟಿದ್ದಾನೆ? ಕೇವಲ 100 ವರ್ಷ ಆಯಸ್ಸು. ಅದು ಕೂಡ ಗ್ಯಾರಂಟಿ ಇಲ್ಲ. ಕಳೆದಿರುಳ 50 ವರ್ಷವನ್ನು ನಾವು ನಿದ್ರೆಯಲ್ಲಿ ಕಳೆದು ಬಿಡ್ತೀವಿ. ಉಳಿದಿದ್ದೆ 50. ಆ ಉಳಿದಂಥ 50 ವರ್ಷದಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಿಕ್ಯ, ಮುಪ್ಪು ಅಂತಕ್ಕಂಥ 5 ಆಶ್ರಮ ನೀನು ಕಳೆದು ದೇಶ ಸುತ್ತೋದಕ್ಕಾಗಲಿ ಕೋಶವನ್ನು ಓದಕ್ಕಾಗಲಿ ಸಾಧ್ಯವಿಲ್ಲ. ಹೇ ಮಾನವ, ನೀನು ಈ 3 ಪದವನ್ನಾರು ಅರ್ಥ ಮಾಡಿಕೋ. ಯಾವ ಪದಗಳನ್ನ? ತಿಳಿ, ಹುಳಿ, ಕಳೆ. ತಿಳಿ ಅಂದರೆ ಈ ತೆಳ್ಳತಕ್ಕಂಥ ನೀರಲ್ಲ. ಈ ಹುಳಿ ಅಂದರೆ ಈ ಸಾರಿಗೆ ಹಾಕೊಂಡು ಉಣ್ಸಕ್ಕಾಗಲ್ಲ. ಕಳೆ ಅಂದರೆ ಗದ್ದೆ ತೋಡ್ತಿವಿ ಬೆಳ್ತಕ್ಕಂಥ ಸತ್ಯ ಅಲ್ಲ. ತಿಳಿ ಹಲವಾರು ರಾಮಾಯಣ, ಮಹಾಭಾರತ, ಹಲವಾರು ಸತ್ಯಸಂದ್ರ ಚರ್ಚೆಗಳನ್ನು, ಆ ಭಗವಂತನ ಲೀಲೆಯನ್ನ, ಆ ಪರಮಾತ್ಮನ ಮಹಿಮೆಯನ್ನ ನೀನು ಕೇಳಿ ತಿಳಿ. ನಿನ್ನ ಜೀವನದ ನೆಲೆ ಯಾವುದೆಂಬುದನ್ನು ತಿಳಿ. ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೋ ಇದೆ ಮುಂದೆ. ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನೋ ಇದೆ ಮುಂದೆ. ನಾ ಯಾರೋ ನೀ ಯಾರೋ, ನನ್ನವರು ಯಾರೆಂದು ಅದ ತಿಳಿಯೋ ನೀ ಮುಂದೆ ಮಂಗೆ. ನಾ ಯಾರೋ ನೀ ಯಾರೋ, ನನ್ನವರು ಯಾರೆಂದು ಅದ ತಿಳಿಯೋ ನೀ ಮುಂದೆ ಮಂಗೆ. ನೀನು ಎಲ್ಲಿಂದ ಬಂದೆ, ಬರುವಾಗ ಏನನ್ನ ತಂದೆ, ಇಲ್ಲಿಂದ ಹೋಗುವಾಗ ಏನನ್ನ ಒಯ್ಯುವೆ ಮುಂದೆ. ಬರುವಾಗಲೂ ಏನೂ ತರಲಿಲ್ಲ. ತಾಯಿ ಗರ್ಭದಿಂದ ಹುಟ್ಟಬೇಕಾದ್ರೆ ಹಿಂಗೆ ಹುಟ್ಟುಬಿಟ್ಟು ನನಗೇನು ಗೊತ್ತಿಲ್ಲ ಅಂತ. ಹೋಗ್ಬೇಕಾದ್ರೆ 2 ಕೈಗಳು ಹಿಂಗೆ ಅಂದ್ಬಿಟ್ಟು ನಾನೇನು ತಗೊಂಡು ಹೋಗ್ತಾ ಇಲ್ಲ, ಇಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೊಟ್ಟೋಗ್ತಾನೆ ಮನುಷ್ಯ. ಹೋಗುವಾಗ ಬೆತ್ತಲೆ, ಬರುವಾಗಲೂ ಬೆತ್ತಲೆ. ಏನು ಬಟ್ಟೆ ಉಟ್ಕೊಂಡ್ ನಾವೆಲ್ಲ ಬೆತ್ತಲೆಯಾಗಿ ಬಂದು ಈ ಬಂದು ಹೋಗುವ ನಡುವೆ ಇದೆಯಲ್ಲ, ಇದೊಂದು ನಾಟಕ.
ಒಬ್ಬೊಬ್ಬರು ಒಂದೊಂದು ಪಾತ್ರ ಮಾಡ್ಕೊಂಡಿದ್ದೀವಿ. ಈ ಪಾತ್ರ ಮುಗಿದ ಮೇಲೆ ಅದಕ್ಕೋಸ್ಕರವಾಗಿ ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಮಹಾಮಹಿಮನ ಆಗ್ತಕ್ಕಂಥ ಆ ಶನೇಶ್ವರ ಸ್ವಾಮಿಯನ್ನು ಈ ಕಲಿಯುಗದ ಒಡೆಯ ಕರ್ಮಫಲದಾತ ಈಗ ನಾವನ್ನು ಎಷ್ಟು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ನಾವನ್ನು ಬೇಡ್ಕೋತೀವೋ ನಮ್ಮ ಜೀವನದಲ್ಲಿ ಅಷ್ಟೇ ನೆಮ್ಮದಿಯನ್ನು, ಸುಖವನ್ನು, ಶಾಂತಿಯನ್ನು, ಸಂತೋಷವನ್ನು ಮನೆಗಳಲ್ಲಿ ಕೊಟ್ಟು ತಾನು ಕಾಪಾಡ್ತಾನೆ. ಅವನೇನಾದರೂ ಮುನ್ಸ್ಕೊಂಡ ಅಂದರೆ ಕೊಡಬಾರ್ದೇ ಕೊಟ್ಟು ಇರಲೋ ಸಾಯಲೋ ಬೇಡವೋ ಬದುಕಲು ಅಂತಕ್ಕಂಥ ಹೀನಾಮಾನವಾದ ಕಾಟವನ್ನು ಕೊಟ್ಟು ಕಾಡ್ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಅಂತ ಮಹಾಮಹಿಮನ ಆಗ್ತಕ್ಕಂಥ ಶನೇಶ್ವರ ಸ್ವಾಮಿಯನ್ನ ಈ ಅಕ್ಕೂರು ಗ್ರಾಮದ ನಮ್ಮ ಮಾಸ್ಟರ್ ದಾಸಪ್ಪನವರು ಅಂತ ಯಶವಾಸಿಗೆ ಅವರ ಧರ್ಮಪತ್ನಿ ಆಗ್ತಕ್ಕಂಥ ಲಕ್ಷ್ಮಮ್ಮನವ್ರು ತಾನೆ, ಲಕ್ಷ್ಮಮ್ಮನವರು ಈ ಗೃಹದಲ್ಲಿ ಆಡಿಸಬೇಕು, ಕೇಳಬೇಕು. ಅದು ಎಂಥ ವಯಸ್ಸು? ಇಳಿ ವಯಸ್ಸು. ಈಗಾಗಲೇ 90 ವರ್ಷ. ಆ 90 ವರ್ಷದ ತಾಯಿ ಆ ಶನೇಶ್ವರ ಸ್ವಾಮಿಯ ಕಥೆಯನ್ನು ನಾನಿಲ್ಲಿ ತಮ್ಮ ಗೃಹದಲ್ಲಿ ಆಡಿಸುವುದಕ್ಕೆ, ಕೇಳುವುದಕ್ಕೆ ಇಷ್ಟಪಟ್ಟು ಬಹಳ ಬಹಳ ಪ್ರಯಾಸ ಪಟ್ಟಿದ್ದಾರೆ. ಅವ್ರಿಗೆ ಏನು ಅಂದ್ರೆ ಏನು ಗೊತ್ತಿಲ್ಲ. ಆದರೂ ಕೂಡ ಭಕ್ತಿ ಒಂದೇ ಮುಕ್ತಿಗೆ ಸಾಧನೆ. ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ಇದೆ, ಆ ಮನಸಾರ ಭಕ್ತಿಯಿಂದ ಭಗವಂತನನ್ನ ಒಲಿಸಿಕೊಂಡಿದ್ದೀಯಾದರೆ ಸರ್ವರಿಗೂ ಸಕಲ ಸುಖ ಸೌಖ್ಯ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ತಿದ್ದ ಮೇಲೆ ಈಗ ಪರಮಾತ್ಮನನ್ನು ಕೊಂಡಾಡಿ ಇನ್ನು ಮುಂದೆ ಕಥಾಭಾಗ ಕಡೆ ಹೋಗೋಣ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಂಬಿಕೋಗಿರೆ ಶನಿದೇವ ಬಂದು ನೀರಯ ಭಾಗ್ಯವ, ನಂಬಿಕೋಗಿರೆ ಶನಿದೇವ ಬಂದು ನೀರಯ ಭಾಗ್ಯವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕಣದೆಯಲ್ಲೋ ನಿಗುಳಿದಿಲ್ಲ ಎಲ್ಲರ ಮನದಲ್ಲೂ ತುಂಬಿರುವೆ. ಕಣದೆಯಲ್ಲೋ ನಿಗುಳಿದಿಲ್ಲ ಎಲ್ಲರ ಮನದಲ್ಲೂ ತುಂಬಿರುವೆ. ಬಾಳಿಗೊಡೆಯ ಬಗೆಗೆ ಒಡೆಯ, ಬಾಳಿಗೊಡೆಯ ಬಗೆಗೆ ಒಡೆಯ, ನೀನೆ ತಾನೆ ಶನಿದೇವ, ನೀನೆ ತಾನೆ ಮಹಾದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಹಸಿರು ನೀನೆ ಉಸಿರು ನೀನೆ ಬಾಳಿನ ದೈವ ನೀನಯ, ಹಸಿರು ನೀನೆ ಉಸಿರು ನೀನೆ ಬಾಳಿನ ದೈವ ನೀನಯ. ಹಸಿರು ನೀನೆ ಉಸಿರು ನೀನೆ ಬಾಳಿನ ದೈವ ನೀನಯ. ನಂಬಿದ ಭಕ್ತರ ನಂದಾದೀಪ, ನಂಬಿದ ಮನೆಯ ನಂದಾದೀಪ, ನೀನೆ ತಾನೆ ಶನಿದೇವ, ನೀನೆ ತಾನೆ ಮಹಾದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ತಂದೆ ನೀನೆ ತಾಯಿ ನೀನೆ ಬಂಧು ಬಳಗ ದೈವ ನೀನೆ.
ತಂದೆ ನೀನೆ ತಾಯಿ ನೀನೆ ನಂಬಿದ ಭಕ್ತರ ದೈವ ನೀನೆ ಎಲ್ಲವ ನಂಬಿದೆ ಬಂದು ಕಾಯೋ ಎಲ್ಲರ ನಂಬಿದ ಬಂದು ಕಾಯೋ ನೀನೆ ತಾನೆ ಶನಿದೇವಾ ನೀನೆ ತಾನೆ ಮಹಾದೇವ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಆಯಿತಲ್ಲ ನಂಬಿದ ಭಕ್ತರ ನಂದಾದೀಪವಾಗಿ ಮನೆಯಲ್ಲಿ ಮನದಲ್ಲಿ ಎಲ್ಲರಲ್ಲಿಯೂ ನೆಲೆಸಿರ್ತಕ್ಕಂಥ ಆ ಮಹಾಮಹಿಮನ ಆಗ್ತಕ್ಕಂಥ ಆ ಶನೇಶ್ವರ ಸ್ವಾಮಿಯನ್ನು ನಾವಿಲ್ಲಿ ಕೊಂಡಾಡ್ತಕ್ಕಂಥ ಒಂದು ಸಂದರ್ಭ. ಈ ಗೃಹದಲ್ಲಿ ಯಾವ ಕಥೆಯನ್ನು ಮಾಡೋಣ ಅಂತ ನಮಗೆ ಬರ್ತಕ್ಕಂಥ ಕಥೆಗಳೆಂದರೆ ರಾಜ ವಿಕ್ರಮ, ರಾಜ ಸತ್ಯರ್ವತ, ನಲ್ಲತಂಗಾದೇವ ಅಥವಾ ಶನಿಪ್ರಭಾವ, ಭಕ್ತ ಪುರೂರವ, ಭಕ್ತ ಮಹಂದಾತ, ರಾಮಾಯಣ ಭಾವ ಜಟಾಯ ಮೋಕ್ಷ, ಶ್ರೀರಾಮ ಜನನ, ದಶರಥ ಕಲ್ಯಾಣ, ಗಣೇಶ ಮಹಿಮೆ, ಬಸವೇಶ್ವರ ಜನನ, ಶ್ರೀರಾಮರ ವೈಕುಂಠಾರೋಹಣ, ಶ್ರೀ ಹನುಮದ್ ವಿಲಾಸ, ಶ್ರೀನಿವಾಸ ಕಲ್ಯಾಣ. ಇವತ್ತಿನ ದಿವಸಕ್ಕೆ ಯೋಗ್ಯವಾಗಿರ್ತಕ್ಕಂಥ